ಹಲೋ ಫ್ರೆಂಡ್ಸ್, ನಮಸ್ಕಾರ. ಸುಗುಣಾಜಿನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಗುಣ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಿದ್ರೆ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವತ್ತೊಂದು ಮಲೆನಾಡಲ್ಲಿ ಮಾಡುವಂತಹ ಸ್ಪೆಷಲ್ ಆದಂತಹ ರೈನಿ ಸೀಸನ್ಗೆ ಇದು ಹೇಳಿ ಮಾಡಿಸಿದಂಥ ರೆಸಿಪಿ. ಹೌದು, ಪತ್ರೋಡೆಯಿಂದ ಬೋರಿಯನ್ನು ಮಾಡಿ ತೋರಿಸ್ತಾ ಇದ್ದಾನೆ. ಪತ್ರೋಡೆ ಬೋರಿ, ಮಲೆನಾಡು ಸ್ಟೈಲಲ್ಲಿ ಮಾಡುವಂಥ ಪತ್ರೋಡೆ ಬೋರಿಯನ್ನು ಮಾಡಿ ತೋರಿಸ್ತಾ ಇದ್ದಾನೆ. ಇದು ಸೂಪರ್ ಆಗಿರುತ್ತೆ ಅನ್ನಕ್ಕಂತೂ. ಹಾಗಾದರೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ. ನಾನಿಲ್ಲಿ 1 ಕಪ್ ಆಗುವಷ್ಟು ಪತ್ರೋಡೆಯ ಕಡುಬನ್ನು ಈ ರೀತಿಯಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡ್ಬೋದು ನೀವು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ದೊಡ್ಡದಾಗಿಯೇ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆಯೇ ಒಂದು 10 ರಿಂದ 15 ಬೆಳ್ಳುಳ್ಳಿ ಹೆಸರುಗಳನ್ನು ನಾನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. 1 ಕಪ್ ಆಗುವಷ್ಟು ಮೊಸರನ್ನು ತೊಗೊಂಡಿದ್ದೇನೆ. ಗಟ್ಟಿ ಮೊಸರು ಮಜ್ಜಿಗೆ ಯಾವುದಾದ್ರೂ ತೊಗೊಳ್ಬೋದು. 1 ಚಿಟಿಕೆ ಆಗುವಷ್ಟು ಅರಿಶಿಣ ತೊಗೊಂಡಿದ್ದೇನೆ. 1 ಸ್ಪೂನ್ ಆಗುವಷ್ಟು ದೊಡ್ಡ ಸ್ಪೂನಲ್ಲಿ ಖಾರದ ಪುಡಿಯನ್ನು ತೊಗೊಂಡಿದ್ದೇನೆ, ಅಚ್ಚ ಖಾರದ ಪುಡಿ, ರೆಡ್ ಚಿಲ್ಲಿ. ಹಾಗೆಯೇ ಸ್ವಲ್ಪ ಸಾಸಿವೆಯನ್ನು ತೊಗೊಂಡಿದ್ದೇನೆ. 1/4 ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತೊಗೊಂಡಿದ್ದೇನೆ. 1 ಸ್ಪೂನ್ ಆಗುವಷ್ಟು ಧನಿಯಾವನ್ನು ತೊಗೊಂಡಿದ್ದೇನೆ. 1.5 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಉದ್ದಿನಬೇಳೆಯನ್ನು ತೊಗೊಂಡಿದ್ದೇನೆ. ಉಪ್ಪು, ಹಾಗೆಯೇ 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಚಿಕ್ಕ ಸ್ಪೂನಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೇನೆ. 1 ದೊಡ್ಡ ಕಪ್ನಲ್ಲಿ 1 ಕಪ್ ಆಗುವಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೇನೆ. ಹಾಗೆಯೇ 3 ರಿಂದ 4 ವಾಟೆ ಹುಳಿಯನ್ನು ತೊಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಹುಳಿ ಇದ್ದರೆ ಸಾಕು, ಯಾಕಂದರೆ ಮೊಸರನ್ನು ಹಾಕೋದ್ರಿಂದ. ಹಾಗಾಗಿ 2 ರಿಂದ 3 ಅಷ್ಟೇ ನಾನು ವಾಟೆ ಹುಳಿಯನ್ನು ತೊಗೊಂಡಿದ್ದೇನೆ. ನಾವು ಉದ್ದಿನಬೇಳೆಯನ್ನು ತೊಗೊಂಡಿದ್ವಿ. ಉದ್ದಿನಬೇಳೆಯನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ, ಸಾಕು. ಇದನ್ನೀಗ ಒಂದು ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಈಗ ನಾವು ರುಬ್ಕೊಳ್ಳೋದಕ್ಕೆ 1 ಕಪ್ ಕಾಯಿ ತುರಿಯನ್ನು ತೊಗೊಂಡಿದ್ವಿ. ಕಾಯಿ ತುರಿ ಹಾಕಿದ್ದೇನೆ. ಬೆಳ್ಳುಳ್ಳಿ ಹೆಸಳು 2 ಒಗ್ಗರಣೆಗೆ ತೆಗೆದಿಟ್ಟು ಉಳಿದಿದ್ದೆಲ್ಲವನ್ನು ಹಾಕ್ತಾಯಿದ್ದೇನೆ. ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದ್ದರೆ ಗ್ಯಾಸ್ಟ್ರಿಕ್ ಏನೂ ಆಗೋದಿಲ್ಲ, ಉದ್ದಿನಬೇಳೆ ಹಾಕಿರೋದ್ರಿಂದ. ಅದಕ್ಕೋಸ್ಕರ ನಾನು ಜಾಸ್ತಿ ತೊಗೊಂಡಿದ್ದೇನೆ. ಉದ್ದಿನಬೇಳೆ ಏನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಿ ಅದನ್ನು ಸಹ ಹಾಕ್ಕೊಳ್ತಿದ್ದೇನೆ. 1/2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ. ವಾಟೆ ಹುಳಿ ಇದೆಲ್ಲವನ್ನು ಸಹ ಹುರಿಬೇಕಂತಿಲ್ಲ. ಜೀರಿಗೆ ಮತ್ತು ಕೊತ್ತಂಬರಿಯನ್ನು ನಾನು ಹಾಗೇ ಹಾಕ್ಕೊಳ್ತಿದ್ದೇನೆ. ಬೇಕಿದ್ದರೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೋದು. ಅರಿಶಿಣ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊಳ್ತಿದ್ದೇನೆ. ಅದಕ್ಕೀಗ ನೀರು ಹಾಕಿದ್ದೇನೆ. ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಓಕೆ, ನಾನು ಈ ರೀತಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಇನ್ನೊಂದು ಮಿಕ್ಸಿ ಜಾರ್ ತೊಗೊಳ್ತಿದ್ದೇನೆ. ನಾವು ಈ ಅಕ್ಕಿಯನ್ನು ತೊಗೊಂಡಿದ್ವಿ, ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ನಾನು. ಇದನ್ನು ಹಾಕಿ ಇಡ್ಲಿ ರವೆಯ ಕನ್ಸಿಸ್ಟೆನ್ಸಿಗೆ ಇದನ್ನು ರುಬ್ಕೊಂಡು ಬರೋಣ. ನೋಡ್ಬೋದು, ಈ ಒಂದು ಕನ್ಸಿಸ್ಟೆನ್ಸಿಗೆ ನಾನು ಇದನ್ನು ರುಬ್ಕೊಂಡಿದ್ದೇನೆ, ಅಕ್ಕಿಯನ್ನು ಸಪ್ರೇಟಾಗಿ. ಓಕೆ, ನಾನು ಪ್ಯಾನನ್ನು ಬಿಸಿಗಿಟ್ಟಿದ್ದೇನೆ. ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ. ಸಾಸಿವೆ, 2 ಬೆಳ್ಳುಳ್ಳಿಯನ್ನು ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ತಿದ್ದೇನೆ. ಕರ್ಬೇವು ಸೊಪ್ಪಿದ್ರೆ ಹಾಕಿ, ನಾನಿಲ್ಲ ಹಾಗಾಗಿ ಹಾಕ್ತಾಯಿಲ್ಲ. ಈಗ ಬೆಳ್ಳುಳ್ಳಿ ಕಲರ್ ಚೇಂಜ್ ಆದ ನಂತರ ರುಬ್ಬಿರುವಂತಹ ಮಸಾಲೆಯನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಅದಕ್ಕೆ ಸ್ವಲ್ಪ ನೀರನ್ನು ನಾನು ಹಾಕ್ತಾಯಿದ್ದೇನೆ. ಈಗ ಇದಕ್ಕೆ ನಾವೇನು ಈ ಅಕ್ಕಿಯನ್ನು ತರಿಯಾಗಿ ರುಬ್ಕೊಂಡಿದ್ವಿ ಅದನ್ನು ಸಹ ಹಾಕ್ತಾಯಿದ್ದೇನೆ. ಮತ್ತೆ ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೇನೆ. ನೋಡ್ಬೋದು, ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೇನೆ. ಇದನ್ನೀಗ ನಾವು ಕೈ ಬಿಡ್ದೇನೆ ಹಾಗೇ ತಿರುಗ್ತಾ ಇರಬೇಕು. ಯಾಕಂತ ಹೇಳಿದರೆ ನಾವು ರವೆಯನ್ನು ಹಾಕಿದ್ದೇವೆ, ಅಕ್ಕಿಯ ರವೆಯನ್ನು, ಅದು ಗಂಟು ಆಗಿಬಿಡುತ್ತೆ. ಗಂಟು ಆದರೆ ಅದು ಅಷ್ಟೊಂದು ರುಚಿ ಆಗೋದಿಲ್ಲ. ಬಾಯಿಗೆ ಹಾಗೆ ಹಿಟ್ಟಿಟ್ಟಾಗಿ ಸಿಗುತ್ತೆ. ಹಾಗಾಗಿ ಈಗ ನಾವೇನು ಹಾಕಿದ್ದೇವೆ ರವೆ, ಆ ರವೆ ಸ್ವಲ್ಪ ಅದು ಬೆಂದು ದಪ್ಪವಾಗುತ್ತೆ. ಆಗ ಅದು ರೆಡಿಯಾಗಿದೆ ಅಂತ, ಬಾಯ್ಲ್ ಆಗ್ತಿದೆ ಅಂತ ಹೇಳಿದ್ರೆ ಅದು ರೆಡಿಯಾಗಿದೆ ಅಂತ ಅರ್ಥ. ಈಗ ಇದು ಬಾಯ್ಲ್ ಆಗಲಿ, ಅಲ್ಲಿ ತನಕ ನಾವು ಇದೇ ರೀತಿಯಾಗಿ ಕೈ ಬಿಡ್ದೇ ತಿರುಗ್ತಾ ಇರಬೇಕು. ನಾರ್ಮಲ್ ಆಗಿ ಬೋರಿಯನ್ನು ಮಾಡಿ ತೋರಿಸಿದ್ದೆ, ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಬಟ್ ಇದು ಮಲೆನಾಡು ಸ್ಟೈಲಲ್ಲಿ ಮಾಡುವಂತಹ ಪತ್ರೋಡೆಯಿಂದ ಮಾಡುವಂತಹ ಬೋರಿ, ಪತ್ರೋಡೆ ಬೋರಿ ಅಂತಲೇ ಇದಕ್ಕೆ ಹೆಸರು. ಇನ್ನೂ ಕೂಡ ಇದು ದಪ್ಪ ಆಗುತ್ತೆ. ಇದು ಸ್ವಲ್ಪ ದಪ್ಪವಾಗಿಯೇ ಇರೋದು. ಓಕೆ, ಇದೀಗ ಬಾಯ್ಲ್ ಆಗ್ತಿದೆ. ನಾನು ಮತ್ತೆ 1/2 ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ. ಈಗ ನೋಡ್ಬೋದು ಇಷ್ಟು ದಪ್ಪವಾಗಿದೆ. ಇದು ಬಾಯ್ಲ್ ಆಗ್ತಿದೆ. ಈಗ ನಾವು ಮೊಸರೇನು ತೊಗೊಂಡಿದ್ವಿ, ಮೊಸರೆಲ್ಲವನ್ನು ಅದಕ್ಕೆ ಆ್ಯಡ್ ಮಾಡ್ತಿದ್ದೇನೆ. ಮೊಸರು ಅಥವಾ ಮಜ್ಜಿಗೆ ನೀವು ಯಾವುದಾದ್ರೂ ತೊಗೊಳ್ಬೋದು. ಈಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಲಾಸ್ಟಲ್ಲಿ ನಾವೇನು ಪತ್ರೋಡೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ವಿ, ಈ ಎಲ್ಲ ಪತ್ರೋಡೆಯನ್ನು ಈ ರೀತಿಯಾಗಿ ಹಾಕ್ಕೊಳ್ಳೋಣ. ಓಕೆ, ಲಿಡ್ ಕ್ಲೋಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಇದು ಚೆನ್ನಾಗಿ ಬಾಯ್ಲ್ ಆಗಲಿಕ್ಕೆ ಬಿಡೋಣ. ಮೊಸರು ಮತ್ತು ನಾವೇನು ಪತ್ರೋಡೆ ಹಾಕಿದ್ದೇವೆ ಅದು ಚೆನ್ನಾಗಿ ಅದಕ್ಕೆ ಅಡ್ಜಸ್ಟ್ ಆಗಲಿ, ಹಿಡ್ಕೊಳ್ಬೇಕು. ಓಕೆ, ಅದೀಗ ಆಗಿದೆ, ನೋಡ್ಬೋದು. ಹಾಗೆ ಬಾಯ್ಲ್ ಆಗ್ತಾಯಿದೆ. ಇದು ಆರಿದ ನಂತರ ಇನ್ನೂ ಕೂಡ ದಪ್ಪವಾಗುತ್ತೆ, ಯಾಕಂದರೆ ಇದು ಇಷ್ಟ ಆಗಿದೆ. ಓಕೆ, ನೋಡ್ಬೋದು
ಕಂಪ್ಲೀಟಾಗಿ ಆರಿದ ನಂತರ ಇನ್ನೂ ಕೂಡ ದಪ್ಪವಾಗುತ್ತೆ. ಊರ ಸೈಡೆಲ್ಲ ಹೇಗೆ ಮಾಡ್ತಾರೆ ಅಂದರೆ ಈ ಕೇಕನ್ನು ನಾವು ಹೇಗೆ ತೆಗಿತೇವೆ ಈ ರೀತಿಯಾಗಿ ಆ ರೀತಿಯಾಗಿ ಮಾಡ್ತಾರೆ. ಬಟ್ ಅಷ್ಟೊಂದು ದಪ್ಪ ಅನ್ನಕ್ಕೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ನಾನು ಇಷ್ಟು ತೆಳುವಾಗಿ ಮಾಡ್ಕೊಂಡಿದ್ದೇನೆ. ಈಗ ಇದು ರೆಡಿಯಾಗಿದೆ. ಇದನ್ನೊಂದು ಬೌಲ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಸ್ಟೈಲ್ ಪತ್ರೊಡೆ ಬೋರಿ ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.